ನಾನು ಆಕ್ಚುಲಿ 9ನೇ ಕ್ಲಾಸ್ ಬಿಟ್ಟು ಬಂದಿದ್ದೆ ಹೀರೋ ಆಗಬೇಕು ಅಂತ. ಈ ಒಂದು ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಬ್ಯಾಕ್ಸ್ ಇತ್ತು ಅಂದ್ರೆ ಅವತ್ತೇ ಹೇಳ್ತಿದ್ದೆ ನಾನು ಹೀರೋ ಆಗನಮ್ಮ ನಾನು ಎತ್ತಲ್ಲ ಅಂತ. ಯುವರಾಜ್ ಅವ್ರದ್ದು ಮೆಲೋಡಿಸ್ ಅವ್ರ ಆರ್ಕೆಸ್ಟ್ರಾದಲ್ಲಿ ಒಂದು ಚಾನ್ಸ್ ಕೊಟ್ಟರು. ಉಪೇಂದ್ರ ಸರ್ ಸಾಂಗಿಗೆ ತಗೊಳ್ಳೆ ಪ್ರೀಸಿಯಾಗಿ ಬಟ್ಟೆ ಎಲ್ಲ ಹರ್ಕೊಂಡು ಎಲ್ಲ ಮಾಡ್ಬಿಟ್ಟೆ. ಸೂಪರ್ ಆಗಿ ಮಾಡ್ತೀಯ ಮಗ ನೀನು ಏನೋ ಒಂದು ಆಯ್ತಿ ಅಂತ ಹುಚ್ಚಿಡ್ಸ್ಬಿಟ್ರು. 25 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ದೊಡ್ಡ ಸಿನಿಮಾನೇ ಕಡಿಮೆ ಅಲ್ಲ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ಕಿರಿಕ್ ಪಾರ್ಟಿ, ಮುಕುಂದ ಮುರಾರಿ, RX ಸೂರಿ, ಜನಾರ್ದನ್ ಅಂತೂ ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಇದೀನಿ. ಅದನ್ನ ಫೋಟೋ ತೆಗೆದಿಟ್ಟಿದ್ದೀನಿ ಮನೇಲಿ. ಭಟ್ರು ಸರ್ ಯಾವಾಗ್ಲೂ ನಾನು ಜಡ್ಜ್ ಆಗಿದ್ದಾಗ ಹೇಳ್ತಾ ಇರೋರು, ನೀನು ಬೆಳ್ಳಿ ಪರದೆ ಒಂದು ಸೂಟ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಈ ತರ ಎಲ್ಲ ಗೆಂಡೆ ಹೊಟ್ಟೆ ಎಲ್ಲ ಇಟ್ಕೊಂಡು ಮುಖ ಇಷ್ಟ ಇಟ್ಕೊಂಡ್ರು ಬಂದ್ರೆ ಆಗಲ್ಲ ಮಗನ. ನೀನ್ ಸಬಿನ ಹಾಕಿ ಅಂತ ತೊಳ್ಕೊಂಬ ಸೂಪರ್ ಆಗಿ ಅಂಟ್ತೀಯ ಬೆಳ್ಳಿ ಪರದೆಗೆ ಅಂತ ಒಂದು ಮಾತು ಅಂದಿದ್ರು. ಕಲಾವಿದರಿಗೆ ಅದೇ ಬೇಕು ಇದೇ ಬೇಕು ಅಂತಲ್ಲ. ಎಷ್ಟೋ ಜನ ಹೀರೋ ಆದವರು ಮತ್ತೆ ಫ್ರೆಂಡ್ ಆಗಿ ಮಾಡಿದ್ದಾರೆ. ಫ್ರೆಂಡ್ ಆದವರೆಲ್ಲ ಹೀರೋ ಆಗಿದ್ರೆ ಕಲಾವಿದರಿಗೆ ಯಾವ್ದೇನು ಬಣ್ಣ ಹಚ್ಚಕ್ಕೆ ಒಂದು ಗುರಿ ಹೀರೋ ಆಗಬೇಕು. ನಾವು 1 ವರ್ಷಕ್ಕೆ ಮಾಡ್ತೀವೋ ಇಲ್ಲ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀವೋ ಅದು ನಂಗೆ ಗೊತ್ತಿಲ್ಲ. ನನಗೆ ವೃತ್ತಿ ಪ್ರವೃತ್ತಿ ಅಂತ ಒಂದಿದೆ. ಯಾರು ನಾನು ಹೀರೋ ಆಗಿ ಮಾಡ್ಲಿಲ್ಲ ಅಂದಾಗ ಎದೆ ಮೇಲೆ ಇಟ್ಕೊಂಡು ಇಲ್ಲ ಕೊಳ್ಪಟ್ಟು ಇಟ್ಕೊಂಡು ನಾಯಿ ಹೊಡೆದಂಗೆ ಯಾಕೆ ಮಾಡಿಲ್ಲ ಹೀರೋ ಅಂತ ಯಾರು ಕೇಳೋರಿಲ್ಲ. ಅದು ನನ್ನ ಪರ್ಸನಲ್. ಯಾಕೆಂದ್ರೆ ನಾವು ಇದರಲ್ಲಿ ಫಸ್ಟ್ನೇ ಸತಿಲ್ಲ ನಾವೇನು ವೇದ ಅಂತ ಹೇಳ್ತಿಲ್ಲ, ಇಲ್ಲ ಯಾವ್ದೋ ಒಂದು 50 ಕಾರು ಏನೋ ಬ್ಲಾಸ್ಟ್ ಮಾಡಿಲ್ಲ. ಇಲ್ಲಿ ಕಥೆನೇ ಮೈನ್ ಹೀರೋ. ಅದು ಹೀರೋ ಆಗ್ಬಿಟ್ರೆ ಎಂತ ಹೀರೋ ಆದ್ರೂ ಸೂಪರ್ ಹಿಟ್ ಆಗ್ಬಿಡ್ತಾರೆ. ನಾನ್ ಕರೆದ್ರೆ ಕೋಳಿ ಜೊತೆ ಪುಕ್ಕ ಜೊತೆ ಸುಕ್ಕ ಬರುತ್ತೆ, ನೀನ್ ಬರಲ್ವ ಅಂತ. ನೀನ್ ಕರೆದ್ರೆ ಕೋಳಿ ಬರ್ಬೋದು ಹುಲಿ ಬರಲ್ಲ ಕಣ ಅಂತ ಒಂಥರ ಮಜವಾಗಿ ಬರ್ದವ್ರು ಡೈಲಾಗು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಸೊ ಇವತ್ತು ಒಂದು ವಿಶೇಷ ಸಿನಿಮಾ, ತುಂಬ ಆತ್ಮೀಯರ ಸಿನಿಮಾ. ಈ ಸಿನಿಮಾ ವಿಚಾರವಾಗಿ ಆರಂಭದ ಹಂತದಲ್ಲೇ ಸಾಕಷ್ಟು ಡಿಸ್ಕಷನ್ಗಳು ನಾನು ಕೂಡ ಪಾಲ್ಗೊಂಡಿದ್ದೆ ಯೋಗರಾಜ್ ಭಟ್ರವರ ಒಂದು ಸಾರಥ್ಯದಲ್ಲಿ. ಸೊ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ಖ್ಯಾತಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪರಿಚಯ ಆಗ್ತಿದ್ದಾರೆ. ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ಮೂಲಕ. ಸೊ ಈಗಾಗಲೇ ಬೀದಿಯಲ್ಲಿ ಎಲ್ಲ ಕಡೆ ಪ್ರಚಾರ ನೀವು ನೋಡ್ತಾ ಇದ್ದೀರಾ, ಅಷ್ಟು ದೊಡ್ಡದಾಗಿ ಅವ್ರು ಪ್ರಚಾರ ಮಾಡ್ತಿದ್ದಾರೆ. ಸೊ ಈ ಹೊತ್ತು ನನ್ನ ಜೊತೆಗಿದ್ದಾರೆ. ಸಿನಿಮಾ ಇದೇ 23ಕ್ಕೆ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ತುಂಬ ದೊಡ್ಡ ಆಶಾಭಾವನೆ ಇದೆ ಈ ಸಿನಿಮಾ ಮೇಲೆ. ಈ ಥರದ್ದೊಂದು ನಮ್ಮ ಮಣ್ಣಿನ ಪ್ರತಿಭೆ, ತುಂಬ ಟ್ಯಾಲೆಂಟೆಡ್ ಗೈ. ಸೊ ಮನು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಟ್ರೈಲರು. ಅಂದರೆ ಈ ದುನಿಯಾ ಇದೆಲ್ಲ ಸಿನಿಮಾಗಳು ಬಂದಾಗ ಈ ವಿಜಯ್ ಸರ್ ಅದನ್ನೆಲ್ಲ ನಾವು ನೋಡಿದ್ವಲ್ಲ, ಆ ಥರದ್ದೊಂದು ಒಂಥರ ಈ ರಗ್ಗಡ್ ಕ್ಯಾರೆಕ್ಟ್ರು, ನಮ್ಮ ಹುಡುಗ ಅನ್ಸೋದು, ನಮ್ಮ ಮಣ್ಣಿನ ಹುಡುಗ ಅನ್ಸೋದು, ಅಷ್ಟು ಗಟ್ಟಿಯಾಗಿ ಕಾಣ್ತಾ ಇದ್ದೀರಾ. ಸೊ ನಿಮ್ಮ ಪ್ರತಿಭೆ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಆಲ್ರೆಡಿ ನೀವು ಕಾಮಿಡಿ ಕಿಲಾಡಿಗಳು ಮೂಲಕ ಪ್ರೂವ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ಒಂದು ಅಭಿನಂದನೆಗಳು. ಮತ್ತು ಪ್ರಶ್ನೆ ಶುರು ಮಾಡಿಬಿಡೋಣ. ಸೊ ಈ ಸಿನಿಮಾ ವಿಚಾರಕ್ಕೆ ಬರುತ್ತದೆ, ಒಂದು ನಾಯಕ ಆಗಬೇಕು ಅಥವಾ ಒಂದು ಸಿನಿಮಾ ನಟ ಆಗಬೇಕು ಅನ್ನೋ ಒಂದು ಕನಸು ತುಂಬ ದೊಡ್ಡದು. ಅಯ್ಯೋ, ಅಲ್ಲೆಲ್ಲೋ ಹಳ್ಳಿಲಿ ಹುಟ್ಟಿ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೂ ಬಂದು ಅಲ್ಲೊಂದು ವೇದಿಕೆ ಸಿಕ್ಕಿ ಆ ವೇದಿಕೆ ಮೂಲಕ ಒಂದಷ್ಟು ಪ್ರೂವ್ ಮಾಡಿಕೊಂಡು ಅಲ್ಲಿಂದ ಸಿನಿಮಾ, ಈ ಜರ್ನಿನೇ ಒಂಥರ ಇನ್ಸ್ಪೈರಿಂಗ್ ಆಗಿದೆ. ಚಿಕ್ಕಪುಟ್ಟ ಜರ್ನಿ. ಒಂದು ಕುತೂಹಲ ಇತ್ತ ಯಾವತ್ತಾದ್ರೂ ಸಿನಿಮಾ ಹೀರೋ ಆಗಬೇಕು, ಸ್ಟಾರ್ ಆಗಬೇಕು? ತುಂಬಾ ಇತ್ತು. ನಾನು ಆಕ್ಚುಲಿ 9ನೇ ಕ್ಲಾಸ್ ಬಿಟ್ಟು ಬಂದಿದ್ದೆ ಹೀರೋ ಆಗಬೇಕು ಅಂತ. 18 ವರ್ಷದಿಂದ ಸತತವಾಗಿ ಯಾರು ಕೇಳಿದ್ರು ಅಷ್ಟೇ. ಈ ಒಂದು ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಬ್ಯಾಕ್ಸ್ ಇತ್ತು ಅಂದ್ರೆ ಅವತ್ತೇ ಹೇಳ್ತಿದ್ದೆ ನಾನು ಹೀರೋ ಆಗನಮ್ಮ ನಾನು ಎತ್ತಲ್ಲ ಅಂತ. ಅಂದ್ರೆ ಆ ಕನಸುಗಳು ನಮ್ಮ ಸ್ಕೂಲಲ್ಲೂ ಅಷ್ಟೇ. ಏನಾದ್ರು ಡ್ಯಾನ್ಸ್ ಅದು ಮಾಡಿದಾಗ ಮನುನೇ ಬಿಟ್ಟು ತೋರ್ಸೋರು. ನಾನು ಒಂದ್ 2-3 ಮಿಮಿಕ್ರಿ ಎಲ್ಲ ಚಿಕ್ಕದಾಗ ಮಾಡ್ತಾ ಇದ್ದೆ. ಆಗ ಮನು ಏನೋ ಒಂದು ಆಯ್ತಾನೆ, ಇವನು ಏನೋ ಒಂದು ಆಯ್ತಾನೆ ಅಂತ. ಯಾವುದೋ ಒಂದು ಆರ್ಕೆಸ್ಟ್ರಾ ನಮ್ದು, ನಮ್ಮ ಪ್ರೀತಿ ಅಲ್ಲೇ ಶಾಂತಿರಾಮ್ದವ್ರದ್ದು, ಯುವರಾಜ್ ಅವ್ರದ್ದು ಮೆಲೋಡಿಸ್, ಅವ್ರ ಆರ್ಕೆಸ್ಟ್ರಾದಲ್ಲಿ ಒಂದು ಚಾನ್ಸ್ ಕೊಟ್ಟರು. ಇಮಿಡಿಯೇಟ್ಲಿ ಅಲ್ಲಿ ಉಪೇಂದ್ರ ಸರ್ ಸಾಂಗಿಗೆ ತಗೊಳ್ಳೆ ಪ್ರೀಸಿಯಾಗಿ ಬಟ್ಟೆ ಎಲ್ಲ ಹರ್ಕೊಂಡು ಎಲ್ಲ ಮಾಡ್ಬಿಟ್ಟೆ. ಸೂಪರ್ ಆಗಿ ಮಾಡ್ತೀಯ ಮಗ ನೀನು ಏನೋ ಒಂದು ಆಯ್ತಿ ಅಂತ ಹುಚ್ಚಿಡ್ಸ್ಬಿಟ್ರು. ನಿದ್ದೆ ಬರಲಿಲ್ಲ ನನಗೆ. ಇಲ್ಲ ಏನೋ ಒಂದು ಆಗಬೇಕು ಅಂತ ಹೇಳಿ ಎಲ್ಲ ಕೃಷಿ ಕೆಲಸ ಎಲ್ಲ ಊರು ಬಿಟ್ಟು 9ನೇ ಕ್ಲಾಸ್ ಬಿಟ್ಟು ಬಂದವನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ ಹಂಗೆ ಆರ್ಕೆಸ್ಟ್ರಾ ಜರ್ನಿ ಆಗಿ ಅಲ್ಲಿಂದ ಒಂದಿಷ್ಟು ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿ ಸ್ಟೇಜ್ ಫೇರ್ ಎಲ್ಲ ಹೋಗ್ಬೇಕು, ಭಯ ಹೋಗ್ಬೇಕು ಅಂದ್ರು. ಅದೆಲ್ಲ ಮಾಡಿ SLC ನನ್ನ ಮಕ್ಕಳು, ಪಂಚರಂಗಿ ಪಂಪಂ ಎಲ್ಲ ತರ ಆಲ್ಬಮ್ ಎಲ್ಲ ಕೊಟ್ಟು ಯಾವುದು ಆಗದೆ ಕೊನೆಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿ ಅದು ಕೊನೆಗೆಲ್ಲ ಒಂದು 20-25 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ದೊಡ್ಡ ಸಿನಿಮಾನೇ ಕಡಿಮೆ ಅಲ್ಲ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ಕಿರಿಕ್ ಪಾರ್ಟಿ, ಮುಕುಂದ ಮುರಾರಿ, RX ಸೂರಿ ಸುಮಾರು ಮಾಡಿದ್ದೀನಿ. ಎಲ್ಲದ್ರಲ್ಲಿ ಕಾಣ್ತೀನಿ. ಜನಾರ್ದನ್ ಅಂತೂ ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಇದೀನಿ. ಅದನ್ನ ಫೋಟೋ ತೆಗೆದಿಟ್ಟಿದ್ದೀನಿ ಮನೇಲಿ, ಸ್ಕ್ರೀನ್ ಶಾಟ್ ತೆಗೆದು. ಅದಕ್ಕೆ ದೊಡ್ಡ ಖುಷಿ. ಅಯ್ಯೋ ಇಲ್ಲಪ್ಪ ನಾನು ಕಾಣಿಸ್ಕೊಬಿಟ್ಟೆ ಅಂತ. ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗಿ ಕಾಮಿಡಿ ಕಿಲಾಡಿಗೆ ಆಡಿಷನ್ ಕೊಟ್ಟು ಯಾವ್ದು ಬೇಡ ಅಂತ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದೆ 1-2 ವರ್ಷ. ಇಲ್ಲ ಇದೆಲ್ಲ ನಮ್ಮಂತವ್ರಿಗೆ ಅಲ್ಲ ಅಂತ. ಆದ್ರೂ ಬಿಡ್ಲಿಲ್ಲ ಮನ್ಸು. ಏನೋ ಒಂದು ಆಗ್ತಿ ಅಂತ ಆಗಿ ಕೊನೆ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಅಲ್ಲಿಂದ ಒಂದಿಷ್ಟು ಜನಕ್ಕೆ ನನ್ನ ಟ್ಯಾಲೆಂಟ್ ಏನು ಅಂತ ಗೊತ್ತಾಯ್ತು. ಅಲ್ಲಿಂದ ನಮ್ಮ ಸಂತೋಷ್ ಸರ್ ನನ್ನ ನಮ್ಮೂರು ಹುಡುಗ ಒಂದು ನೋಡ್ತಾನೆ ಇದ್ರು. ಒಂದು ಆಂಜನೇಯ ಫಂಕ್ಷನಿಗೆ ಹೋದೆ. ಅಲ್ಲಿ ಮನು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ರು. ಅಷ್ಟೊತ್ತಿಗೆ ಭಟ್ರು ಸರ್ ಯಾವಾಗ್ಲೂ ನಾನು ಜಡ್ಜ್ ಆಗಿದ್ದಾಗ ಹೇಳ್ತಾ ಇರೋರು, ನೀನು ಬೆಳ್ಳಿ ಪರದೆಗೆ ಒಂದು ಸೂಟ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಈ ತರ ಎಲ್ಲ ಗೆಂಡೆ ಹೊಟ್ಟೆ ಎಲ್ಲ ಇಟ್ಕೊಂಡು ಮುಖ ಇಷ್ಟ ಇಟ್ಕೊಂಡ್ರು ಬಂದ್ರೆ ಆಗಲ್ಲ ಮಗನ. ನೀನು ಸಬಿನ ಹಾಕಿ ಅಂತ ತೊಳ್ಕೊಂಬ ಸೂಪರ್ ಆಗಿ ಅಂಟ್ತೀಯ ಬೆಳ್ಳಿ ಪರದೆಗೆ ಅಂತ ಒಂದು ಮಾತು ಅಂದಿದ್ರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಅಷ್ಟೊತ್ತಿಗೆ ಸಂತೋಷ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂದ್ರು. ಆಂಜನೇಯನ ಆಶೀರ್ವಾದದಿಂದಲೇ 2 ಸಿನಿಮಾ ಆಗಿದ್ದು. ಅವರು ಅಂದ್ರು ಇಲ್ಲೂ ಹಾಕಿ ಆಯ್ತು. ಬಂದು ಮಿಂಗಲ್ ಆದ್ರು. ಕೆ ರಾಮನಾರಾಯಣ ಸರ್ ರೆಡಿ ಅಂದ್ರು. 3 ಜನ ಸೇರಿ ಒಂದು ಒಳ್ಳೆ ಪ್ರಿಪ್ರೇಷನ್ ಮಾಡಿ 2 ವರ್ಷ ಮನು ಹಿಂಗಿದ್ದವನ್ನ ಹಿಂಗೆ ಮಾಡಿ ಕೊಟ್ರು.
ಕೇಳೋದಕ್ಕೆ ಈಸಿ ಅನಿಸ್ತಾ ಇದೆ, ಆದ್ರೆ ಅದನ್ನ ಮಾಡಿದ್ರೇನೆ ಅದ್ರದ್ದು. ಅಯ್ಯೋ, ಎಲ್ಲರೂ ಸಿನಿಮಾ ಅಂದ್ರೆ ತುಂಬಾ ಸುಲಭ ಅನ್ನೋ ಒಂದು, ಈಗ ಈ ಜರ್ನಿ ಇದೆಯಲ್ಲ, ಈ ಜರ್ನಿ ಹೇಳೋದಕ್ಕೆ ಸುಲಭವಾಗಿದೆ, ಆದ್ರೆ ಅದನ್ನ ಅನುಭವಿಸೋ ಅದೇ ಎಲ್ಲೋ ಒಂದ್ ಕಡೆ ಇಲ್ಲ ಸಾಕು ಇದೆಲ್ಲ ಹೋಗ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅಂತಂದ್ರೆ, ಎಷ್ಟೇ ಇಲ್ಲೊಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದ್ರೂ ಸಿನಿಮಾ ಅಷ್ಟು ಸುಲಭ ಅಲ್ಲ. ಸತ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಅಂದರೆ ಓಕೆ, ಸ್ಟೇಜು ಒಂದು ಕಡೆ, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು ಒಂದು ಕಡೆ, ಶೋಸ್ ಕೊಡೋದು ಒಂದು ಕಡೆ, ಕಾಮಿಡಿ ಕಿಲಾಡಿಗಳು ಅಥವಾ ಬೇರೆ ಯಾವುದೋ ಸಣ್ಣ ಪುಟ್ಟ ಪಾತ್ರಗಳು ಅದೆಲ್ಲ ಓಕೆ. ತಾನೇ ನಾಯಕ ಆಗಬೇಕು ಅನ್ನೋಂಥ ಒಂದು ವಿಷಯ ಬಂದಾಗ ಅದಕ್ಕೆ ಆದಂಥ ತಯಾರಿಗಳು, ಮತ್ತೆ ಅಲ್ಲಿ ಆ ಕ್ಯಾಮ್ರಾ ಎದುರಿಸ್ಬೇಕಾಗಿರೋಂಥ ಪಡುವಂಥ ಪರಿಪಾಟ್ಲು, ಮತ್ತೆ ಆ ಒಂದು ಫೈಟ್ ಹೆಂಗಿತ್ತು ಅಂತ ಈ ಒಂದು ಸಿನಿಮಾದಲ್ಲಿ ಎಲ್ಲ ಲೆಜೆಂಡ್ಸೇ. ಆ ಕಡೆ ಯೋಗರಾಜ್ ಭಟ್ ಪ್ರೆಸೆಂಟ್ಸು, ಈ ಕಡೆ ರಾಮನಾರಾಯಣ್, ಇಷ್ಟು ಸಿನಿಮಾಗಳು ಮಾಡುವಂಥ ದೊಡ್ಡ ಡೈರೆಕ್ಟರ್, ಈ ಕಡೆ ಒಳ್ಳೆ ನಿರ್ಮಾಪಕ ಮನೋಮೂರ್ತಿ ಮ್ಯೂಸಿಕ್. ಇದು ನಿರ್ಮಾಪಕರಿಗೆ ಮೇನ್ ಪ್ಯಾಷನ್ ಇದೆ, ಅದು ಮೇನ್ ಇರಬೇಕು. ಎಲ್ಲ ಸಿನಿಮಾ ಮಾಡಿರ್ ಸಾಕಪ್ಪ, ಫಸ್ಟ್ ಶೋ ನಮ್ಮವ್ರು ನೋಡಿರ್ ಸಾಕು, ಮರ್ಯಾದೆಗಾರ ರಿಲೀಸ್ ಮಾಡಿ ಮಲ್ ಕುತ್ಕೊಬೇಡ ಅನ್ನೋದು ಕೆಲವು ಇರ್ತದೆ ಪಾಪ. ಅದು ಅವ್ರವ್ರ ಪರ್ಸನಲ್, ಅವ್ರ ಫೈನಾನ್ಷಿಯಲ್ ಆಗಿರ್ಬೋದು, ಏನೋ ಅಂದ್ರೆ ಅವ್ರವ್ರ ಕಷ್ಟ. ಆದ್ರೆ ಇವ್ರು ಹಂಗಲ್ಲ, ಒಳ್ಳೆ ಸಿನಿಮಾ ಮಾಡಿದೀವಿ ಮನು, ಈ ಚಿತ್ರರಂಗಕ್ಕೊಂದು ಒಳ್ಳೆ ಕೊಡುಗೆ ಕೊಡಬೇಕು, ಅದಕ್ಕೆ ಏನೇನು ಬೇಕು ಎಲ್ಲ ಮಾಡೋಣ ಅಂತ ಒಂದು ಖುದ್ದಾಗಿ ನಿಂತಾರೆ. ಅವ್ರು ಹಂಗೆ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನಾನು ಬೀದಿಗೆ ಎಲ್ಲ ಹೋಗಿ ಪ್ರಮೋಷನ್ ಮಾಡ್ಕೊಂಡು ಎಲ್ಲರನ್ನೂ ನಾನು ಕೇಳ್ತಿರಲಿಲ್ಲ. ಸತ್ಯ, ಅವ್ರು ಸ್ಟ್ರಾಂಗ್ ಆಗಿ ನಿಂತಿರೋ ಹೊತ್ತಿಗೆ, ಕತೆ ಸ್ಟ್ರಾಂಗ್ ಆಗಿರೋ ಹೊತ್ತಿಗೆ, ರಾಮನಾರಾಯಣ್ ಸರ್ ಮೇಲೆ ಒಂದು ನಂಬಿಕೆ, ಕತೆ ಮೇಲೆ ಒಂದು ನಂಬಿಕೆ, ಭಟ್ರ ಸರ್ ಮೇಲೆ ಒಂದು ನಂಬಿಕೆ ಇರೋ ಹೊತ್ತಿಗೆ ಇದೇನೋ ಒಂದು ಆಗುತ್ತೆ ಅಂತ ಇವತ್ತು ಮನಸ್ಸು ಹೇಳುತ್ತೆ. ನಾನು ಅದಕ್ಕೆ ಎಲ್ಲ ಒಂದು ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಏನು ಜನ ನೋಡಿದವ್ರು ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್, ನಾನು ಏನೋ ಒಂದು 50 ಲಾರಿ ಬಸ್ ಏನು ಮಾಡಿಲ್ಲ, ಏನು ಹಂಗೆ ನೋಡ್ತಿದ್ದಂಗೆ ಮೈಯೆಲ್ಲ ಜುಮ್ ರೋಮ, ಅದೇನು ಹೇಳಲ್ಲ. ನೀವು ನೋಡಿದ್ಮೇಲೆ ನಿಮಗೆ 100% ಒಂದು 10ರಿಂದ 20 ಜನಕ್ಕೆ, ಒಂದು 50 ಜನಕ್ಕೆ ನೀವಂತೂ ಹೇಳ್ತೀರ ಒಂದು ಒಳ್ಳೆ ಸಿನಿಮಾ ಇದೆ ನೋಡಿ ಅಂತ ಒಂದು ಹೇಳ್ತೀರಿ. ಇಷ್ಟು ನಾನು ಹೇಳ್ಬಲ್ಲೆ. ಅದಕ್ಕೆ ನಾನು ಎಲ್ಲೂ ಕೂಡ ಓವರಾಗಿ ನಾನು ಬಿಲ್ಡಪ್ ಕೊಡ್ಕೊತಿಲ್ಲ, ಏನಿಲ್ಲ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆದರೆ ಇದಕ್ಕೆ ಪ್ರಿಪ್ರೇಷನ್ ಅಂತ ಹೇಳಿದ್ರಲ್ಲ, ತುಂಬ ರಿಸ್ಕು. ನಾನು ನಿಮ್ಮ ಮುಂಚೆ ಹೆಂಗಿದ್ದೆ ಅಂತ ನಿಮಗೆ ಗೊತ್ತು. ಈ ಸಿನಿಮಾಕ್ಕೆ ಸರ್ ಒಂದು ಜಿಮ್ ಟ್ರೈನರ್ ಕರೆಸಿ, ಇವನ್ನ ಸಬಿನಾಗಿ ಚೆನ್ನಾಗಿ ತೊಳಿರಿ, ಇದ್ರೆ ಆಗಲ್ಲ ನನ್ನ ಮಗ, ಕೆಟ್ಟ ಅಸಹ್ಯ ನಟರಿಗೆ ಹೊಟ್ಟೆ ಹಿಂಗೆ ಏನಾರು ಇತ್ತು ಅಂದರೆ ದೊಡ್ಡ ಅಸಹ್ಯ ಅದು ಹೀರೋ ಆಗೋರಿಗೆ, ಫಸ್ಟು ಕ್ಲೀನ್ ಮಾಡಿ ಅಂತ ಅವರು ಒಂದಿಷ್ಟು ಹೋದ್ರು. ಅದು ಮುಗಿಸಿ ಮಧ್ಯಾಹ್ನ ಫೈಟ್ ಕಲಿಸಿದ್ರು. ಒಂದ್ಸತಿ ಜಿಮ್ನಾಸ್ಟಿಕ್ ಎಲ್ಲ ಮಾಡಿದ್ದೀನಿ, ಅದನ್ನು ಮಾಡಿಸಿದ್ರು. ಡ್ಯಾನ್ಸಿಗೆ ಒಂದು ದಿವಸ ಒಟ್ಟಲ್ಲಿ ನಿದ್ದೆ ಇಲ್ಲ, ನಾಯಿ ತಿನ್ನಂಗೆ ತಿನ್ನೋದು. ಜಿಮ್ಗೆ ಒಂದು 5ರಿಂದ 6 ಸತಿ 6 ಮೀಲ್ ತಿನ್ಬೇಕು, ಅದ್ರ ಮಧ್ಯೆ ಡ್ಯಾನ್ಸ್ಗೆ ಹೋಗ್ಬೇಕು, ಫೈಟ್ಗೆ ಹೋಗ್ಬೇಕು. ಮತ್ತೆ ಒಂದು 3 ತಿಂಗಳು ವರ್ಕ್ಶಾಪ್ ಮಾಡಿಸಿದ್ರು ರಾಮನಾರಾಯಣ್ ಸರ್ ಎಲ್ಲರೂ ಸೇರಿ. ಡೈಲಾಗು ಕಾಮಿಡಿ ಕಿಲಾಡಿ ಸ್ವಲ್ಪ ಸ್ಪೀಡಾಗಿ ಡೈಲಾಗ್ ಹೇಳ್ತೀಯಾ, ಇದ್ರ ಸಿನಿಮಾದಲ್ಲಿ ಹಂಗಲ್ಲ, ರೀ ರೆಕಾರ್ಡಿಂಗ್ ಜಾಗ ಬೇಕು. ಹಂಗಾಗಿ ನೀಟಾಗಿ ಇಂಟರ್ನ್ಯಾಷನಲ್ ಆಗಿ ಪ್ರತಿಯೊಂದು ಐ ಕಾಂಟ್ಯಾಕ್ಟ್ ಏನಿದೆ ಅಲ್ಲ ಮತ್ತೆ ಆ್ಯಕ್ಟಿಂಗ್ ಹೇಳ್ಕೊಟ್ರಿ ಈ ಸಿನಿಮಾದಲ್ಲಿ. ಒಂದು ಟೋಟಲ್ ಪ್ರಿಪ್ರೇಷನ್ ಆಗಿ ಆ ಕತೆಗೆ ಹೆಂಗೆ ಬೇಕು ಹಂಗೆ ರೆಡಿ ಆಗಿದ್ದೀನಿ. ಆ ನಂಬಿಕೆ ಮೇಲೆ ಇಷ್ಟೊಂದು ಪ್ರಮೋಷನ್. ಇಲ್ಲ ಅಂದ್ರೆ ಇಲ್ಲಿ ಬಿಡು, ಕತೆ ಎಲ್ಲ ಡಲ್ ಆಗಿದೆ ಬಿಡುಗರು, ಪ್ರೊಡ್ಯೂಸರು ಖರ್ಚು ಮಾಡ್ತಾರ ಬಿಡುಗರು, ಆ ಥರದ್ದು ಏನೋ ಒಂದು ಆಗೋದು. ಇದರಲ್ಲಿ ಎಲ್ಲವೂ ಸಿಕ್ಕಿದಾಗ, ನಾನು ಏನೋ ಒಂದು ಮಾಡಿದಾಗ ಮುಂದಕ್ಕೊಂದು ಗೆಲುವು ಕಾಣ್ಬೋದು. ಸುಮ್ಮನೆ ನಾವೆಲ್ಲ ಬಂದಾಗ ಎಣ್ಣೆ ಮುದ್ದಾಗ ಏನೋ ಕಣ್ಮುಚ್ಕೊಂಡ್ರು ನನಗೆ ಎಲ್ಲ ಚೆನ್ನಾಗಿದ್ದಾಗ ನಾನು ಯಾಮಾರ್ಬಿಟ್ರೆ ಕಷ್ಟ, ಇದು ಗೊತ್ತಿಲ್ಲ. ಈ ಎಸ್ಪೆಷಲಿ ಕಾಮಿಡಿ ಮಾಡ್ಕೊಂಡು ಅಥವಾ ಒಂದು ಸಣ್ಣ ಪಾತ್ರಗಳು ಮಾಡ್ಕೊಂಡು ಬರುವಂಥ ಕಲಾವಿದರು ನಾಯಕ ನಟರಾಗ್ತಾರೆ ಅಂತಂದರೆ, ಅಥವಾ ಸಿನಿಮಾ ಅವ್ರು ನಾಯಕ ನಟರಾಗಿ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ, ಆ ಸಿನಿಮಾ ಅನೌನ್ಸ್ ಆದಾಗ್ಲಿಂದನೇ ಅವ್ರಿಗೆ ಬೇರೆ ಸಿನಿಮಾಗಳು ಕರೆಯೋದು ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್, ಕರೆಯೋದೇ ಇಲ್ಲ ಅವ್ರನ್ನ. ಸೊ ನಿಮ್ಮ ವಿಚಾರದಲ್ಲಿ ಆ ಥರದ್ದು ಏನಾರು ಆಗ್ತಾ ಇದೆಯಾ, ಅಥವಾ ನಿಮ್ಮ ಏನು ಆಶಾಭಾವನೆ ಏನು, ಹೀರೋನೇ ಆಗಬೇಕು ಅಥವಾ ಈ ಪಾತ್ರಗಳು ಮಾಡಬಾರ್ದು, ಆ ಥರದ್ದೆಲ್ಲ? ಆ ಥರದ್ದು ಏನಿಲ್ಲ. ನಾನು ಕಲಾವಿದರಿಗೆ ಅದೇ ಬೇಕು ಇದೇ ಬೇಕು ಅಂತಲ್ಲ. ಎಷ್ಟೋ ಜನ ಹೀರೋ ಆದವರು ಮತ್ತು ಫ್ರೆಂಡಾಗಿ ಮಾಡಿದ್ದಾರೆ, ಫ್ರೆಂಡ್ ಆದವರೆಲ್ಲ ಹೀರೋ ಆಗಿದ್ರೆ. ಕಲಾವಿದರಿಗೆ ಯಾವುದೇನು ಬಣ್ಣ ಹಚ್ಚಕ್ಕೆ ಒಂದು ಗುರಿ, ಹೀರೋ ಆಗಬೇಕು. ನಾವು 1 ವರ್ಷಕ್ಕೆ ಮಾಡ್ತೀವೋ ಇಲ್ಲ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀವೋ ಅದು ನಂಗೆ ಗೊತ್ತಿಲ್ಲ. ನನಗೆ ವೃತ್ತಿ ಪ್ರವೃತ್ತಿ ಅಂತ ಒಂದಿದೆ. ಯಾರು ನಾನು ಹೀರೋ ಆಗಿ ಮಾಡಲಿಲ್ಲ ಅಂದಾಗ ಎದೆ ಮೇಲೆ ಇಟ್ಕೊಂಡು ಇಲ್ಲ ಕೊಳ್ಪಟ್ಟು ಇಟ್ಕೊಂಡು ನಾಯಿ ಹೊಡೆದಂಗೆ ಯಾಕೆ ಮಾಡಿಲ್ಲ ಹೀರೋ ಅಂತ ಯಾರು ಕೇಳೋರಿಲ್ಲ. ಅದು ನನ್ನ ಪರ್ಸ್ನಲ್ಲು. ನಾನು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಇದಂತೂ ಯಾವತ್ತು ಇನ್ನೂ 10 ಅಲ್ಲ 50 ವರ್ಷ ಆದರೂ ಈ ಸಿನಿಮಾ ಮೇಲೆ ನೋಡಿದಾಗಂತೂ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋದೊಂದೇ. ಬಟ್ ಒಂದು ಸಿನಿಮಾಕ್ಕಂತೂ ಮನೆಗೆ ಹೋಗಕ್ಕೆ ನಾವು ಬಂದಿಲ್ಲ. ಒಂದು 2 ವರ್ಷಕ್ಕೋ 1 ವರ್ಷಕ್ಕೋ ಒಂದು ಮಾಡ್ತಾ ಇರ್ತೀವಿ, ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ಮತ್ತೆ ಚಾಲ್ತಿಲ್ಲ ಅಂತೂ ಇರ್ತೀವಿ. ಅದು ಬಿಟ್ಟು ಬೇರೆ ಏನೋ ಒಂದು ಫ್ರೀ ಇರಬೇಕಾದ್ರೆ ಒಂದು ಮೈಂಡ್ ಇದಾಗಬಾರ್ದಲ್ಲ, ಅದಕ್ಕೆ ಅಂತ ಒಂದು ವೃತ್ತಿ ಒಂದು ಪ್ರವೃತ್ತಿ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಒಂದು ಕುರಿ ಫಾರಂ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಅಡಿಕೆ ತೋಟ ಇದೆ. ಹೋದ್ರೆ ನನಗೆ ಬೆಳಗ್ಗೆ ಆದ್ರೂ ಒಂದು 5 ಲೀಟರ್ ಪೆಟ್ರೋಲ್ ತಗೊಂಡೋದ್ರೆ ಮಿನಿಮಮ್ 3 ದಿನ ಬೇಕು ನಂಗೆ ಉಕ್ಕೆ ಹೊಡಿಯೋಕ್ಕೆ ಟ್ರಿಲ್ಲರಲ್ಲಿ. ನಾನು ಯಾವ ಆಳ್ನೂ ಕರೆಯಲ್ಲ, ಫುಲ್ ಕೆಲಸ ಅಲ್ಲಿ ಮಾಡ್ತೀನಿ. ಫ್ರೀ ಇದ್ದಾಗ ಬೆಂಗಳೂರಿಗೆ ಬರ್ತೀನಿ, ನನಗೆ ಅದೇ ಸಾಕು. ಅಲ್ಲಿ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ. ಯಾವತ್ತು 2 ವರ್ಷಕ್ಕೆ 1 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಸಾಕು. ಅದ್ರ ಮಧ್ಯೆ ರಿಯಾಲಿಟಿ ಶೋಗಳು ಅದು ಇದು ಒಂದಿಷ್ಟು ಅನ್ನ ಆಗ್ತಾ ಇರುತ್ತೆ. ಒಟ್ಟಲ್ಲಿ ಚಾರ್ಜಲ್ಲಿ ಅಂತೂ ಇರ್ತೀನಿ. ಯಾವ್ದು ಕೂಡ ಜನ ಮಾಡಬೇಕು ಇದೇ ಮಾಡಬೇಕು ಯಾವ್ದು ಒಳ್ಳೇದು ಆಕ್ಚುಲಿ ಯಾವ್ದು ನಾನು ಡಿಸೈಡ್ ಆಗಲ್ಲ. ಜನ ಇಷ್ಟಪಟ್ರೆ ನಾನು ಹೇಳ್ತಿರೋದು, ಈಗ ಹೀರೋ ಆಗಿ ಫಸ್ಟ್ನೇ ಇಷ್ಟಪಡ್ತಾರ ಏನ್ ಮಾಡ್ತಾರ ಅಂತ ಇಷ್ಟಪಡ್ತಾರೆ. ಯಾಕೆಂದ್ರೆ ನಾವು ಇದರಲ್ಲಿ ಫಸ್ಟ್ನೇ ಸತಿಲ್ಲ ನಾವೇನು ವೇದ ಅಂತ ಹೇಳ್ತಿಲ್ಲ, ಇಲ್ಲ ಯಾವ್ದೋ ಒಂದು 50 ಕಾರು ಏನೋ ಬ್ಲಾಸ್ಟ್ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಕಥೆನೇ ಮೇನ್ ಹೀರೋ. ಅದು ಹೀರೋ ಆಗ್ಬಿಟ್ರೆ ಎಂತ ಹೀರೋ ಆದ್ರೂ ಸೂಪರ್ ಹಿಟ್ ಆಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ನಮಗೆ ಸರ್ ಹೇಳ್ತಿದ್ರು, ನೀನು ಬಾಡಿ ಮಾಡಿದ್ಯಾ, ಪರ್ಫಾರ್ಮೆನ್ಸ್ ಹೆಂಗೆ ಮಾಡಿದ್ಯೋ, ಏನು ಮಾಡಿದೆ ಕೆಲವರು. ನಾನು ಹೇಳಿದ್ದು ಹೈಟು ಫಿಟ್ಟು ಕಲರ್ ಮುಖ್ಯ ಅಲ್ಲ,
ಅಲ್ಲಿ ಕತೆ ಚೆನ್ನಾಗಿತ್ತು ಅಂದ್ರೆ ನೀವ್ ಎಂತ ಬಾಡಿನೇ ಮಾಡೋದ್ ಬೇಡ, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಸಾಕು ಸೂಪರ್ ಆಗ್ಬಿಡುತ್ತೆ. ನಾವು ಬಾಡಿ ಮಾಡ್ಕೊಂಡು ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಅಲ್ಲಿ ಏನ್ ಮಾಡಕ್ಕಾಗತ್ತೆ. ಯೋಗರಾಜ್ ಸರ್ ಈ ಕತೆ ಬಗ್ಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಹತ್ರ ಮಾತಾಡಿದ್ದಾರೆ. ಆಮೇಲೆ ಪ್ರತಿ ಸಲ ಸಿಕ್ಕಾಗ ಹೇಳೋದು ನನಗೆ 2-3 ಸಲ ಇದು ಬೇರೆ ಕಣೋ, ಇದು ಬೇರೆ ಆಗತ್ತೆ ನೋಡು ಅಂತ. ಆಮೇಲೆ ನಿಮ್ಮನ್ನ ಯಾವಾಗ್ಲೂ ಹೇಳೋರು ಅಂದ್ರೆ ವಿಜಯ್ ಸರ್ ಕಂಪೇರ್ ಮಾಡೋರು. ಆ ತರ ಅವ್ರಿಗೆ ಫ್ಯಾನು, ಎಲ್ಲಾ ಇಂಟರ್ವ್ಯೂ ನೆನ್ನೆಲ್ಲ ಹೇಳಿದೀನಿ. ಆ ತರದೊಂದು ಪ್ರತಿಭೆ ಆಗ್ತಾನೆ ಅವನು. ಆ ತರದೊಂದು ಕತೆ ಇದು, ಈ ಕತೆ ಅವನಿಗೆ ಮಾಡ್ಬೇಕು ಅಂತ ಹೇಳಿ ಒಂದ್ಸಲ ಡಿಸ್ಕಷನ್ ಆಯ್ತು ನಾನು ಆಫೀಸ್ಗೆ ಹೋದಾಗ. ಅದೇ ಹೇಳಿದೆ, ಒಂದು ಈ ಕುಲದಲ್ಲಿ ಕೇಳೋದು ಆ ಟೈಟ್ಲು ಅದು ನಾನು ಅನ್ಕೊಂಡು ಇದು ಯಾಕೆ ಇವರು ಈ ತರ ಕಲರ್ ಮಾಡಿದ್ದಾರೆ, ಯಾಕೆ ಈ ತರ ಪೋಸ್ಟರ್ಗಳು ಮಾಡಿದ್ದಾರೆ ಅಂತ. ಅದ್ರಲ್ಲಿ ಬೆಂಕಿ ಇದೆ, ಕೆಂಡ ಇದೆ, ಅದರ ಹಿನ್ನೆಲೆ ಏನು, ಆ್ಯಕ್ಚುಲಿ ಏನು ವಿಷಯ ಹೇಳಕೊಟ್ಟಿದ್ದೀರಾ, ಅದೊಂದು ತುಂಬ ಕುತೂಹಲ ಅದ್ರ ಮೇಲೆ ಇದೆ. ಏನಾದರೂ ಹೇಳ್ಬೋದಾ ಅಂದರೆ ಒಂದು ಜಿಸ್ಟ್ ಥರ ಹೇಳ್ಬೋದು. ಯಾಕೆಂದರೆ ಕಂಟೆಂಟ್ ನೋಡಿದಾಗ, ಅಂದರೆ ಟ್ರೈಲರ್ ನೋಡಿದಾಗ ತುಂಬ ಪಂಚಿದೆ, ಆ ಪಂಚ್ ಒಳಗಡೆ ಒಂದು ನೋವಿದೆ. ಹೌದು, ಯಾರು ಯಾರು ಅಂತ ಒಂದು ಹುಡುಕಾಟ ಇದೆ. ಹುಡುಕಾಟ ಇದೆ. ಆ ಪಂಚಲ್ಲಿ ಒಂದು ಪಂಚ್ ಅನ್ಸುತ್ತೆ, ಇನ್ನೊಂದು ಅದು ತಾತ್ಪರ್ಯ ಬೇರೆ ಅನ್ಸ, ಅಂದ್ರೆ ರಿಯಾಲಿಟಿ ಅದು ಹೇಳೋ ಅಂತ ಸಂದೇಶ ಬೇರೆ, ಇನ್ನೊಂದೇನೋ ಕೆಣಕ್ತಾ ಇದೆ ಅದು. ಸೊ ಏನಿದು ಸುತ್ತ ಅನ್ನೋದು ಒಂದು ಜಿಸ್ಟ್ ಏನಾದ್ರು ಬಿಟ್ಕೊಡ್ಬೋದ ಮನು ಅಂತ. ಇಲ್ಲ, ಇದ್ರಲ್ಲಿ ಏನು ಬಿಟ್ಕೊಡಾಗಿಲ್ಲ. ಬಟ್ ಆಡಿಯನ್ಸಿಗೆ ಕಾಮಿಡಿ ಕಿಲಾಡಿಲಿ ಮನು ಕಾಮಿಡಿ ಮಾಡಿದ್ದಾನೆ, ಇದ್ರಲ್ಲೂ ಕಾಮಿಡಿ ಮಾಡಿರ್ತಾನ. ಇಲ್ಲ ಕುಲದಲ್ಲಿ ಕೀಳು ಯಾವುದು ಅಂದ ತಕ್ಷಣ ಬರೀ ಏನೋ ಸಿದ್ಧಾಂತ ವೇದಾಂತಗಳು ಜಾಸ್ತಿ ಹೇಳಿರ್ತಾರೆ, ಮೇಲೂ ಕೀಳು ಏನೋ ಆ ಥರದ್ದು ಏನೋ ಒಂದು ಜಾತಿದೇ ಹೋಗ್ಬಿಟ್ಟಿರ್ತಾರ ಅಂತ ಅನ್ಕೊಂಡಿರ್ತಾರೆ. ಮನು ಏನ್ ಅಲ್ಲಿ ಮಾಡಿರ್ತಾನೆ ಅದು ಬಿಟ್ಟು ಕಾಮಿಡಿ ಅನ್ನೋದು ಇದೆ ಇದ್ರಲ್ಲಿ. ತಬನ ನಾಣಿ ಸರ್ ನಾವು ಇದೀವಿ ಅಂದ್ರೆ ಕಾಮಿಡಿಗೆ ಏನು ಮೋಸ ಇಲ್ಲ, ಎಂಟರ್ಟೈನ್ಮೆಂಟ್ ಏನ್ ನಗಿಸ್ತಾ ಹೋಗ್ತೀವಿ. ಅದ್ರ ಮಧ್ಯೆ ಏನೋ ಬೇಕು ಅಂದಾಗ ಒಂದ್ 4 ಫೈಟ್ ಬರ್ತದೆ, ಮಾಸ್ ಎಂಟ್ರಿ. ಅದಾದ್ಮೇಲೆ ಇನ್ನೂ ಏನೋ ಬೇಕು ಅಂದಾಗ ಆಡಿಯನ್ಸ್ಗೆ ಒಂದು ಎಮೋಷನಲ್ ಕ್ಯಾರಿ ಆಗುತ್ತೆ. ಅಂದ್ರೆ ಒಬ್ಬ ನಟನಿಗೆ ಯಾವಾಗ್ಲೂ ಅವ್ನು ದೊಡ್ಡದಾಗಿ ಕಾಣೋದು ಸಿನಿಮಾ ಸ್ಕ್ರೀನ್ ಮೇಲೆ, ಅಥವಾ ಜನಕ್ಕೆ ಅವನು ತುಂಬಾ ಇಷ್ಟ ಆಪೋಸಿಟ್ ಕ್ಯಾರೆಕ್ಟರ್ಸ್ ಹಂಗಿದ್ದಾಗ. ಹೌದು ಹೌದು, ಈ ಸಿನಿಮಾದಲ್ಲಿ ಆಪೋಸಿಟ್ ಅಂದ್ರೆ ಟ್ರೈಲರ್ ನೋಡ್ಬೇಕಾದ್ರೆ ಎಂತೆಂತ ಕಲಾವಿದರು ಇದ್ದಾರೆ, ಜೊತೆಗಿರುವಂತ ಕಲಾವಿದರು ಮತ್ತೆ ಆಪೋಸಿಟ್ ಕಲಾವಿದರು, ನಾಯಕಿ, ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಕಲಾವಿದರ ದಂಡು ಅಂತೀವಲ್ಲ. ಅಂದ್ರೆ ಈಗ ಮಂಜುದು ಒಂದು ಆ ಸೀಕ್ವೆನ್ಸು, ಮತ್ತೆ ಆ ಗದೆ ಹಿಡಿಯೋ ಥರದೊಂದು ಪೋಸ್, ಮತ್ತೆ ಆಕ್ಷನ್ ಬಗ್ಗೆ ಮಾತಾಡಬೇಕು. ಮೊದಲನೇ ಸಿನಿಮಾಗೆ ಈ ಥರದ್ದೆಲ್ಲ ಸಿಗೋದು ಆಕ್ಚುಲಿ ರೇರ್. ಅಂದರೆ ಮನುನ ನೋಡಿರೋದು ಒಂದು ಫನ್ ಆಗಿ ನೋಡಿರ್ತಾರೆ, ಒಂದು ಕಾಮಿಡಿಯಾಗಿ ನೋಡಿರ್ತಾರೆ. ಇಲ್ಲೊಂದು ಸೀರಿಯಸ್ ಆಗಿ ಏನೋ ವಿಷಯ ಹೇಳೋದು. ಮತ್ತೆ ಅವರು ಅವಾಗಲೇ ಹೇಳ್ತಾ ಇದ್ರಿ, ಡೈರೆಕ್ಟ್ರು ಈ ಥರ ಡೈಲಾಗ್ ಹೇಳ್ಬೇಡ, ಈ ಥರ ಚೇಂಜ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಅಂತ. ಸೊ ಆ ವೇರಿಯೇಷನ್ ಮೇ ಬಿ ಫಸ್ಟು ಆಡಿಯನ್ಸ್ ಒಳಗಡೆ ಬಂದ ಮೇಲೆ ಆಮೇಲೆ ತುಂಬ ಮಾತಾಡ್ತಾರಂತ ಅನ್ಸುತ್ತೆ. ಅಯ್ಯೋ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನನಗೆ ರಾಮನಾರಾಯಣ ಸರ್ ಬಗ್ಗೆ ತುಂಬಾ ಹೇಳ್ಬೇಕು ಪಾಪ. ಅವರು ಬೇಕಾದ್ರೆ ಕಮರ್ಷಿಯಲ್ ಮೂವಿನ ಜಾಸ್ತಿ, ಅವರೆಲ್ಲ ಸರ್ದು ಲವ್ ಸ್ಟೋರಿ ಸ್ವಲ್ಪ ತರಲೆ ತುಂಟಾಟ ಎರಡು ಮಿಕ್ಸ್ ಆಗಿ ಔಟ್ಪುಟ್ ಏನ್ ಬರುತ್ತೋ ಅದೇ ಕುಲದಲ್ಲಿ ಕಿಳಿ ಅವರು. ಹೌದು, ಇದರಲ್ಲಿ ಸರ್ ಡೈಲಾಗ್ ಎಲ್ಲ ಕೆಲವೆಲ್ಲ ಇಲ್ಲಿ ಏನ್ ಬರ್ದಿದ್ರು, ಏನ್ ಮಾಡಿದ್ರು, ಆನಂದ್ ಪ್ರಿಯ ಸರ್ ಡೈರೆಕ್ಟರ್, ಅವರು ರಾಮ್ ಸರ್ ಇಬ್ರು ಕೂತ್ಕೊಂಡೆ ಮಾಡಿದ್ದಾರೆ. ಸೆಟ್ಟಲ್ಲಿ ಒಂದು ಏನದು ಒಂದು 100% ಇತ್ತು ಅಂದ್ರೆ ಅದಕ್ಕೆ ಒಂದು 35% ಆ್ಯಡ್ ಮಾಡೋರು ಡೈಲಾಗ್. ಇದಕ್ಕೆ 35% ಮನು ಇಲ್ಲ, ಅಲ್ಲಿ ಕೆಲವೆಲ್ಲ ಸ್ಪಾಟ್ ಅಲ್ಲಿ ಬರ್ಕೊಟ್ಟವ್ರೆ. ಅದು ಹೆಂಗ್ ಬರೀತಾರೋ ಗೊತ್ತಿಲ್ಲ ರೀ, ಪೆನ್ ಹಿಡ್ಕೊಂಡು ಹಿಂಗೆ ಕಣ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಸರ್ ಸರ್ ಚೆನ್ನಾಗಿದೆ ಅವೆಲ್ಲ. ಇದು ಯಾವ್ದು ಡೈಲಾಗ್ ಇದೆ ನೋಡಿ, ತಟ್ಟದಷ್ಟು ಕೆಂಪಾದಷ್ಟು ಗಟ್ಟಿಯಾಗಿ ಕುಲ್ಮೇಲೆ ಬೆಂದ್ರು ಆಯ್ದ ಕಣೋ ಅಂತ. ಅಂದ್ರೆ ಕೇಳಿದ್ರು ನಿಮ್ ಜರ್ನಿ ಹೆಂಗೆ ಅಂತ. ಆಗ ಹೇಳಿದೆ ಸರ್ ಹಿಂಗೆಲ್ಲ ಇತ್ತು ಸರ್, ಕೃಷಿ ಕಾಲೇಜು, ಈ ಕೃಷಿ ಕೆಲಸ ಮಾಡ್ಕೊಂಡು, ಹಸುಗಳ ವ್ಯಾಪಾರ ಮಾಡ್ಕೊಂಡು, ಕುರಿ ವ್ಯಾಪಾರ ಮಾಡ್ಕೊಂಡು, ಮದುವೆ ಬ್ರೋಕರು, ವಿಧವಾ ವೇತನ, ಮಂಡಲ ಪಂಚಾಯತಿ, ಪಿತ್ಗುಂಡಿ ಬಿಲ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಊರಲ್ಲಿ. ಅವೆಲ್ಲ ಮಾಡಿರೋ ಹೊತ್ತಿಗೆ ಅನುಭವನೇ ಸಿನಿಮಾ. ಎಲ್ಲ ಮಾಡಿರೋದಂದಾಗ ಈ ಡೈಲಾಗ್ ನಿಮಗೆ ಸೂಟ್ ಆಗುತ್ತೆ ನೋಡಿ, ತಟ್ಟದಷ್ಟು ಕೆಂಪಾದಷ್ಟು ಗಟ್ಟಿಯಾಗಿ ಹೆಂಗೆ, ಎಷ್ಟು ಜನ ಕಾಲ್ ತುಳಿತಕ್ಕೆ ಸಿಕ್ಕಿದೀವೋ ಅಂತ. ಅದೆಲ್ಲ ಆಗಿ ಕುಲ್ಮೇಲೆ ಬಂದ್ರು ಆಯ್ದ ನೀನು ಅಂತ. ಅದೊಂದು ಡೈಲಾಗ್ ಅಲ್ಲಲ್ಲೇ ಪಟ್ ಅಂತ ಬರೋದು. ಇನ್ನೂ ಸುಮಾರು ಬರೆದಿದ್ದಾರೆ ನೋಡಿ, ನಾನು ಕರೆದ್ರೆ ಕೋಳಿ ಜೊತೆ ಪುಕ್ಕ ಜೊತೆ ಸುಕ್ಕ ಬರುತ್ತೆ, ನೀನ್ ಬರಲ್ವ ಅಂತ. ನೀನ್ ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ ಕಣ ಅಂತ ಒಂಥರ ಮಜವಾಗಿ ಬರ್ದವ್ರು ಡೈಲಾಗು. ಕಮರ್ಷಿಯಲ್ ಆಗಿ ಅಂದ್ರೆ ಈ ಟೈಮ್ಗೆ ಈ ತರದೊಂದು ಕಂಟೆಂಟ್, ಈ ತರದೊಂದು ಕಮರ್ಷಿಯಲ್ ಆಗಿ ಹೊಡೆಯುವಂತ ವಿಷಯ ಇಸ್ಲಾವುದ್ದೀನ್ ಅದೇನೇ ನನಗೆ ತುಂಬಾ ಕುತೂಹಲ. ಕತೆ ಗೊತ್ತಿಲ್ಲ ನನಗೆ, ಅಂದ್ರೆ ಎಲ್ಲರೂ ಈ ಕತೆ ಮೇಲೆ ತುಂಬಾ ಮಾತಾಡ್ತಿದ್ದಾರೆ, ಈ ಕತೆ ಏನೋ ಬೇರೆ ಹೇಳುತ್ತೆ ಅಂತ. ಸೊ ಕತೆ ಹೀರೋ ಆಗಿದ್ದಾಗ ಮೇ ಬಿ ಎಂಥವ್ರನ್ನು ಹೀರೋ ಮಾಡ್ಬಿಡುತ್ತೆ ಅದು. ಅದಕ್ಕೆ ಆ ಶಕ್ತಿ ಇಲ್ಲ. ಫಸ್ಟ್ನೇ ಹೀರೋ ಆಗೋರು ಹಿಂಗೆ ಇರಬೇಕು. ಮೂರನೇ ಸಿನಿಮಾಕ್ಕೆ ನೀವು 50 ಲಾರಿ ಬಸ್ಟ್ ಮಾಡಿ ನೀವು ಏನಾರು ಹೇಳಿ, ಇವ್ನು ಹೇಳಿದ್ ರಿಸೀವ್ ಮಾಡ್ಕೋತಾರೆ. ಇಲ್ಲಪ್ಪ ಹುಡುಗ ಹೇಳ್ತಾರೆ ಕರೆಕ್ಟ್ ಕೇಳ್ಬೇಕು ಅನ್ಸುತ್ತೆ. ನೀವು ಫಸ್ಟ್ನೇ ಸತಿನೇ ಒಂದು ಫಿಲಾಸಫಿ ಇಷ್ಟು ಹೇಳ್ಬಿಟ್ರೆ, ಕುಯ್ಬೇಡ, ಇಲ್ಲ ಪಾಪ್ಕಾರ್ನ್ ತರ್ತೀನಪ್ಪ ಒಂಚೂರು ತಿನ್ಕೊಂಬಂದ್ಬಿಡ್ತೀನಿ, ಏನ್ ತಲೆಗೆ ಇಡ್ತಾವನಲ್ಲ ಅಂದ್ಬಿಡ್ತಾರೆ. ಹಂಗೆ ಅನ್ಸಲ್ಲ. ಚಿಕ್ಕ 5 ಸೆಕೆಂಡ್ 10 ಸೆಕೆಂಡ್ಗೂ ಚೇಂಜ್ ಓವರ್ ಕಾಣ್ತಾನೇ ಇರುತ್ತೆ ನಿಮಗೆ. ಹೌದು. ಇನ್ನೊಂದು ಮನೋಮೂರ್ತಿ ಸರ್ ಮ್ಯೂಸಿಕ್, ಅವರು ಯೋಗರಾಜ್ ಸರ್ ಅವರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗಿರುವಂಥದ್ದು. ಮನೋಮೂರ್ತಿ ಅವ್ರ ಬಗ್ಗೆ ಮಾತಾಡ ಇಲ್ಲ ನೋಡಿ ಕಾರು. ನಾ ಆ್ಯಕ್ಚುಲಿ ಈ ಮಾತನ್ನ ಕೇಳಬೇಕು ಅಂತಿದ್ದೆ. ಏನು ಪ್ರಚಾರ ಮಾಡ್ತಾ ಇದ್ದೀರಾ ನೀವು?
ಇಷ್ಟು ಈ ಲೆವೆಲ್ಗೆ ಎಲ್ಲಿ ಬೀದಿ ನಾನು ಎಲ್ಲಿ ಮನೆ ಊರಿಗೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ನೋಡ್ತಾನೆ ಎಲ್ಲ ಕಡೆ ಯಾವ ರೋಡಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ನಮ್ಮ ಚಿಕ್ಕ ಪುಟ್ಟ ಪಾಂಪ್ಲೆಟ್. ಆಮೇಲೆ ಕಾರ್ ರೆಡಿ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ, ಅದು ನಮ್ಗೆ ಅನ್ನ ಕೊಟ್ಟಿರೋದೇ ಈ ಸಿನಿಮಾ. ಈ ಅದೆಲ್ಲ ಈ ಕಾರು ಗೀರು ಏನೇ ನಾನು ಇವತ್ತು ಚೆನ್ನಾಗಿದೆ ಅಂದ್ರೆ ಈ ಸಿನಿಮಾನೇ. ಈ ಪಬ್ಲಿಸಿಟಿ, ಈ ಒಂದು ಸಿನಿಮಾ, ಈ ತರ ಪ್ರಮೋಷನ್ ಯಾರು ಕೊಡಕ್ಕಾಗಲ್ಲ. ನಮ್ಮ ಸಿನಿಮಾಕ್ಕೆ ಇದು ಡೆಡಿಕೇಟ್ ಇದು. ಅಲ್ಲ, ಇದ್ರ ಹಿಂದೆ ಎಷ್ಟಿದೆ? ಓ ವಾವ್. ನೀವು ಬರೋಕ್ಕಿಂತ ಮುಂಚೆ ನಾನು ಆಕ್ಚುಲಿ ಬೆಳಗ್ಗೆ 4 ಗಂಟೆ ಮಲಗ್ತೀನಿ. 4 ಗಂಟೆ ಮೇಲೆ ಹೂವಿನ ಮಾರ್ಕೆಟ್ ಅಲ್ಲಿ ಎದ್ದಿರ್ತಾರೆ. ನೈಟ್ 2 ಗಂಟೆಲಿ ಯಾವ ಬಿರಿಯಾನಿ ಅಂಗಡಿ ಓಪನ್ ಇದೆ, 24x7 ಪ್ರಮೋಷನ್. ಓ, ನೀವು ಬರೋಕ್ಕಿಂತ ಮುಂಚೆ ನೋಡಿ, ಇವ್ರನ್ನೆಲ್ಲ ಕರ್ಕೊಂಡು ಪಾಂಪ್ಲೆಟ್ಸ್ ಆಗ್ತಿದ್ದೆ. ನೀವು ಬಂದ್ರಿ, ಪಾಪ ಕಾಯ್ತಾವ್ರೆ. ಹುಡುಗ್ರ ನೋಡಿದ್ರ ಪಿಕ್ಚರ್? ಯಾವ್ದು ಪಿಕ್ಚರ್ ಹೇಳು? ಮನೋಣ್ಣನಿಗೆ ಆಲ್ ದಿ ಬೆಸ್ಟ್ ಹೇಳಿ. ಎದ್ದೇಳ್ರ ಎಲ್ಲ. ಪಾಪ ಬೆಳಗಿಂದ ಎಲ್ಲಾ ಮನೆಗೂ ಪಾಂಪ್ಲೆಟ್ಸ್ ಎಲ್ಲ ಹಾಕಿ. ರಜಾನ ಸ್ಕೂಲ್ ರಜಾನಾ? ಬಾರ ಇವತ್ತೆಲ್ಲ ಹಾಕೋಣ ಪಾಂಪ್ಲೆಟ್ಸ್ ಮನೆಗೆ ಕೊಡಿಲಿ. ಇನ್ನೂ ಇಟ್ಕೊಂಡವ್ರೆ. ಅಂದ್ರೆ ಈ ಪಬ್ಲಿಸಿಟಿಲಿ ಎಷ್ಟೊಂದು ವಿಧ ಬಂದ್ಬಿಟ್ಟಿದೆ ಇವತ್ತಿಗೆ. ಬಟ್ ಸಂಪ್ರದಾಯಬದ್ಧವಾಗಿ ಮಾಡುವಂತ ಒಂದು ಪಬ್ಲಿಸಿಟಿ ಇದೆಯಲ್ಲ, ಯಾವಾಗಲೂ ವಾಲ್ ಪೋಸ್ಟ್ ಆಗ್ಲಿ ಇದಾಗ್ಲಿ ಅದೇ ಅಲ್ಟಿಮೇಟ್. ಕನ್ನಡ ಅಭಿಮಾನಿಗಳೇ, ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರವನ್ನು ನೋಡಿ ಹರಿಸಿ. ನಿಮ್ಮ ಬರುವಿಕೆ ಕಾಯ್ತಿರೋ ಚಿತ್ರತಂಡ. ಆಂಜನೇಯ ವಿಶೇಷ ಪಾತ್ರ ಇದೆ. ಅದೇ ಅದರಿಂದ ಆಂಜನೇಯನ ಕೃಪಾ ಕಟಾಕ್ಷದಿಂದಲೇ ಈ ಸಿನಿಮಾ ಸ್ಟಾರ್ಟ್ ಆಗಿದೆ, ಆಶೀರ್ವಾದದಿಂದ. ಯೋಗರಾಜ್ ಸರ್ ಒಂದು ಮಾಡಿದಾರ ಪಾತ್ರ. ಅವ್ರದ್ದು ಒಳ್ಳೆ ಗೆಸ್ಟ್ ಅಪಿಯರೆನ್ಸ್, ತುಂಬಾ ಚೆನ್ನಾಗಿದೆ. ಇದುವರೆಗೂ ಅವ್ರ ಗೆಟಪ್ ನಾನು ಯಾವ ಸಿನಿಮಾದಲ್ಲೂ ನೋಡಿಲ್ಲ. ಇದೊಂದು ವಿಭಿನ್ನವಾಗಿ ಕ್ಯಾರೆಕ್ಟರ್ ಅವರೇ ಗೆಟಪ್ ನ ರೆಡಿ ಮಾಡ್ಕೊಂಡು ಮಾಡಿರೋ ವೀರಬಾಹು. ನಿಮ್ದು ಇದೆ ಸೇಮು ಅದೇ ತರ? ಅದೇ ಸ್ವಲ್ಪ ಇದೆ ಸರ್, ಸುಮಾರು 4-5 ತರ ಇದೆ ವೆರೈಟಿ. ನೀವು ನೋಡಿ ಸಿನಿಮಾ, ಒಂದು ಬ್ಯಾಂಡ್ ಸೆಟ್, ಒಂದು ಗದೆ, ಒಂದು ಇದು. ಬಟ್ ಒಬ್ಬ ಕಲಾವಿದನಿಗೆ ಈ ತರದ್ದು ವೇರಿಯೇಷನ್ ಸಿಕ್ಕಿದ್ರೆ ಬಹಳ ಸಿಗ್ಬೇಕು. ಒಂದೇ ಕಾಸ್ಟ್ಯೂಮ್ ಅಲ್ಲಿ ಇದ್ರು ನಿಜವೂ ಗೊತ್ತಿಲ್ಲ ಅದು ಹೆಂಗೆ ಅಂತ. ಒಂದು ಕಾಸ್ಟ್ಯೂಮ್ ಒಂದೇ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಚೇಂಜ್ ಓವರ್ ಕಾಣ್ತಾ ಇರುತ್ತೆ ಇದ್ರಲ್ಲಿ. ಮನೋಮೂರ್ತಿ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಅದೊಂದು ಹಾಡು ಮನಸ್ಸು ಹಾಡ್ತದೆ, ವಯಸ್ಸು ಕಾಡ್ತದೆ, ಸಖತ್ತಾಗಿ ಹೋಗಿದೆ ಅದು. ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಯ್ತು. ಈ ಕಾಂಬಿನೇಷನ್ ಸ್ಪೆಷಲ್, ಯೋಗರಾಜ್ ಸರ್ ಅಥವಾ ಮನೋಮೂರ್ತಿ ಅವರು. ಇನ್ನೊಂದು ಸಾಂಗ್ ಇಟ್ಟಾಯ್ತು, ಅದು ನಮ್ಮ ಪೈಕಿಲ್ ಒಬ್ಬ ಹೋಗ್ಬಿಟ್ಟ. ಅದೊಂದು ಅದು ಆಕ್ಚುಲಿ ಅದು ಫಸ್ಟ್ ಟೈಮ್ ಕೇಳಿದಾಗ್ಲೇ ಹೌದು, ಕೊಟ್ಟ ಭಗವಂತ ಒಂದು 500 ವರ್ಷ ಕೊಡಬಾರ್ದ, ನಾವು ಹೊಟ್ಟೆಲಿ ಇದ್ದಾಗ್ಲಾದ್ರೂ ಒಂದು 50 ಲಕ್ಷ ಇಟ್ಬಿಟ್ಟಾದ್ರೂ ಕಳಿಸ್ಬಾರ್ದ ಅಂತ. ಹೆಂಗೋ ಅಂದ್ರೆ ಈ ಸಿನಿಮಾದಲ್ಲಿ ಒಂದೊಂದು ಗೆಟಪ್ ಒಂದೊಂದು ಹಾಡು ಸಿಕ್ಕಿದೆ ಅಂತ ಆಯ್ತು. ಹೌದು, ಮ್ಯೂಸಿಕಲ್ಲಿ ಆಲ್ರೆಡಿ ರೀಚ್ಡ್. ಅಂದ್ರೆ ಅದೇ ಇವರೇ ಹರೀಶ್ ರಾಜ್ ಅವರು ಆಕ್ಚುಲಿ ಏನು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರೋದು. ಹೌದು ಹೌದು, ಟ್ರೈಲರ್ ಅಲ್ಲಿ. ಸೊ ಒಳ್ಳೆ ತಂಡ, ಚೆನ್ನಾಗಿದೆ ನೋಡಿ. ಕಲಾವಿದರು ದಂಡು, ಮಂಜು ಇದ್ದಾರೆ, ಶರತ್ ಲೋಹಿತ ಸರ್ ಇದ್ದಾರೆ, ಬ್ಯಾಂಕ್ ಜನ ಸರ್. ನಮ್ದೇ ಲಾಸ್ಟ್ ಸಿನಿಮಾ, ಮೊದಲನೇ ಸಿನಿಮಾ ಅಲ್ಲ, ಮೌನ ಅವ್ರದ್ದು ಇದೆ. ರಾಮಾಚಾರಿ ಖ್ಯಾತಿಯ ಮೌನ ಮೊದಲನೇ ಸಿನಿಮಾ. ಚಾರು ಸಾರಿ ಸಿನಿಮಾ ಸೀರಿಯಲ್ ಅಲ್ಲಿ ಚಾರು ರಿಯಲ್ ಹೆಸರು ಮೌನಗುಡ್ಡ ಮನೆ. ಮೌನಗುಡ್ಡ ಮನೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ನಾನು ಹಲವರು ಎಲ್ಲಾ ಕಾಲೇಜ್ಗಳಿಗೆಲ್ಲ ಹೋಗಿದ್ದೀನಿ. ಮೌನಗುಡ್ಡ ಮನೆ ಅವ್ರು ಎಷ್ಟು ಚೆನ್ನಾಗಿ ಗೊತ್ತಾದ್ರು ಕೈ ಎತ್ತಲ್ಲ. ರಾಮಾಚಾರ್ಯ ಸೀರಿಯಲ್ ಚಾರು ಅಂದ್ರೆ ಓ ಅಂತಾರೆ. ಅಷ್ಟು ಜನ ಫ್ಯಾನ್ಸ್ ಇದಾರೆ ಪಾಪ. ಒಳ್ಳೆ ಹೊರಗಡೆ ಒಳ್ಳೆ ರೀಚ್ ಇದೆ ಅವ್ರಿಗೆ. ಸೊ ಒಂದು ಈ ಪ್ರಚಾರ ಅಂತಂದಾಗ ಅಥವಾ ಈ ತರ ಮೊದಲನೇ ಫಸ್ಟ್ ಟೈಮು ಒಬ್ಬ ಹೀರೋ ಆಗ್ತಾನೆ ಅಥವಾ ಒಂದು ಮೇ ಬಿ ಒಂದು ಹೆಸರು ಬಂದ ಮೇಲೆ ಈಸಿ ಅನ್ಸುತ್ತೆ ಅದನ್ನ ಇದು ಮಾಡೋದು. ಹೋದ ತಕ್ಷಣ ಎಲ್ಲರೂ ಅಣ್ಣ ಬಂದ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾರೆ. ಬಟ್ ನಾವೇ ಇವಾಗ ನೀವು ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಆಮೇಲೆ ಅವ್ರನ್ನ ಕರ್ಕೊಂಡ್ ಬಂದು ಬಿಟ್ರೆ ಆಮೇಲೆ ಅವ್ರು ಬರ್ತಾರೆ. ನಾನು ಎಲ್ಲರಿಗೂ ಕೆಲವರೆಲ್ಲ ಹೇಳ್ತಾರೆ, ನೀನು ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ರೆ ಅವಮಾನ ಅಲ್ವಾ ಇದಲ್ವಾ ಅಂತ. ನಾನು ಎಲೆಕ್ಷನ್ ನಿಂತಿದ್ದೀನಿ, MLA ಅಷ್ಟೇ ಆಗಕ್ ನಿಂತಿದ್ದೀನಿ, ಇನ್ನು MLA ಆಗಿಲ್ಲ ನಾನು. ಇನ್ನು ಹೀರೋ ಆಗಕ್ ನಿಂತಿದ್ದೀನಿ. ಜನ ನೋಡಿ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾನು ಹೀರೋ. ಮುಂಚೆನೆ ನಾನು ಹೀರೋ ಅಂತ ನಾನು ಪಟ ಕಟ್ಕೊಂಡಿಲ್ಲ. ನಾನು ಈಗ ಎಲೆಕ್ಷನ್ ಏನಿದೆ ಅದರ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ. ಓಟ್ ಹಾಕಿ ಅಂದ್ರೆ ಸಿನಿಮಾ ಥಿಯೇಟ್ರಿಗೆ ಬಂದಿ ಅಂತ ಬಂದು ಚೆನ್ನಾಗಿ ಓಟ್ ಹಾಕಿದ್ಮೇಲೆ ಆಮೇಲೆ MLA ಪಟ್ಟ. ನಾನು ಏನೂ ಆಗದಲ್ಲಿ ನಾನು ಹೀರೋ ಪಟ್ಟ ನಾನು ತಗಂತ ಇಲ್ಲ. ನಮ್ದೊಂದು ಒಳ್ಳೆ ಕಂಟೆಂಟ್ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಕಥೆ ಇದೆ. ಯಾಕೆ ಅದನ್ನ ಮಿಸ್ ಮಾಡ್ಕೋಬೇಕು ಜನ? ಇದನ್ನ ತಲುಪಿಸಿದ್ರೆ ರಿಲೀಸ್ ಆಗೋಯ್ತಾ ಅಂತ ಕೇಳಬಾರ್ದು. ಯಾವಾಗ ಬಂತು ಸಿನಿಮಾ ಥಿಯೇಟ್ರಿಗೆ ಅನ್ಬಾರ್ದು. ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂತ ಬರ್ರೋ ಹೋಗೋಣ ಅಂತ ಅನಿಸ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಮನೆಗೆ ಹೋಗಿ ಕರೆದ್ರೆ 1ರಿಂದ 50 ಜನ ಕೇಳ್ತಾರೆ. ನಿಮ್ಮ ಒಬ್ಬರನ್ನ ಚೆನ್ನಾಗಿ ಮಾತಾಡಿಸ್ತೆ ಅಂದ್ರೆ ನೀವು 50 ಜನ ಕೇಳ್ತೀರಾ. ಸರ್ ಸಿನಿಮಾ ನೋಡಿ ಸರ್ ಅಂತ ಹೇಳ್ಬಿಟ್ಟು ಹೋದ್ರೆ ನೋಡಲ್ಲ. ಸರ್ ಊಟ ಅದ ಸರ್ ಆರಾಮ, ನಿಮ್ಮ ಮನೇಲಿ ಎಷ್ಟು ಜನ ಚೆನ್ನಾಗಿದ್ದೀರಾ? ರಿಯಲ್ ಆಗಿ ಹೇಳ್ಬೇಕು. ನಾವೇನು ಅವ್ರಿಗೇನು ಬಕೆಟ್ ಜಾಕೆಟ್ ಇದೆ ಬೇಡ. ಸರ್ ಏನು ಓಕೆನಾ, ಎಲ್ಲ ನಿಮ್ಮ ವ್ಯವಸಾಯ ಎಲ್ಲ ಚೆನ್ನಾಗಿದೆಯಾ? ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ? ಇದು ನೋಡಿದ ಹೌದಾ? ಇತ್ತೀಚೆಗೆ ಯಾವ್ದಾರು ಸಿನಿಮಾ ನೋಡ್ಬೇಕು ಅನ್ಸಿದ್ಯಾ? ನೋಡ್ಬೇಕು ಅನ್ಸಿದ್ವಿ ಸರ್, ಇತ್ತೀಚೆಗೆ ಹೋಗಿಲ್ಲ. ಈ ಸಿನಿಮಾಕ್ಕೆ ಹೋಗ್ತೀರಾ?
ಯಾಕೆ ಹೋಗ್ಬೇಕು ಸರ್? ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ಇದುವರೆಗೂ ಕಾಮಿಡಿ ಕಿಲಾಡಿ ನೋಡಿದ್ರೆ ಸರ್ ಇಷ್ಟೆಲ್ಲ ಬಂದು ನಮ್ಮ ಮನೆ ಕರೀತೀರ ಅಂದಮೇಲೆ ನಮ್ಮ ಮನೆ ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀವಿ. ಇದೇ ಲಾಜಿಕ್, ಬೇರೆ ಏನಿಲ್ಲ. ಈಗ ನಿಮ್ಮದೇ ಒಂದು ಮದುವೆ ಇಲ್ಲ ನಂದೇ ಒಂದು ಮದುವೆ ಆಗ್ತಿದೆ ಅನ್ಕೊಳ್ಳಿ, ನಾನು ನಿಮಗೆ ಒಂದು ಫೋನ್ ಮಾಡಿ ಹೇಳ್ತೀನಿ, ಪ್ರವೀಣ್ ಸರ್ ಅದೊಂಚೂರು ನಾನು ಮದುವೆಯಲ್ಲೇ ಬನ್ನಿ ಅಂತ. ನೀವು ಫೋನ್ ಮಾಡಿ ಹೇಳಿದ್ರೆ ಏನು ಮಾಡ್ತೀರಿ? 5 ಜನ ಹೋಗೋತಕ್ಕೆ ಒಬ್ರು ಹೋಗ್ತೀರಿ. ಅದು ಹೋಗೋದು ಹೆಂಗೆ ಇರುತ್ತೆ ಅಂದರೆ ನೆಗ್ಲೆಕ್ಟಾಗಿ ಹೋಗ್ತೀರಿ. ಮದುವೆ ಮುಗಿದ್ಮೇಲೋ ಇಲ್ಲ ಮುಹೂರ್ತ ಆದ್ಮೇಲೆ ಹೋಗ್ತೀರಿ. ಅದೇ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟರೆ ಅಷ್ಟು ದೂರದಿಂದ ಬಂದನ್ ಗುರು ಫ್ಯಾಮಿಲಿ ಸಮೇತ ಬೀಗ ಹಾಕೊಂಡು ಹೋಗೋಣ ನಡ್ರಿ ಅಂತೀರ, ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಕೆಲವ್ರಿಗೆ ಏನು ಹೇಳ್ದಲ್ಲ ನೀವು ಮದುವೆ ಆದರೆ ಜನನೇ ಬಂದಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು, ನೀವು ಯಾರಿಗೂ ಹೇಳಿಲ್ಲ. ಅದೇ ಥಿಯೇಟ್ರ್ ಜನ ಬತ್ತಿಲ್ಲ ಅಂತ ಹಬ್ಬಿಸ್ತಿರೋದೇ ಅದೇ ಮ್ಯಾಟ್ರ್, ಬೇರೆ ಏನಿಲ್ಲ. ಬರ್ತಿದ್ದಾರೆ ಜನಗಳಿಗೆ ಗೂಬೆ ಕೂರ್ಸೋ ಹಕ್ಕು ಯಾರಿಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಇಲ್ಲ. ಅವ್ರ ಇಷ್ಟ, ಅವ್ರ ಪರ್ಸ್ನಲ್. ಬರಬೇಕು ಅಂದ್ರೆ ಬರ್ತಾರೆ, ಬರ್ತಿಲ್ಲ ಅಂತ ನಾವು ಬೈಕ್ ತಿರ್ಗಂಗಿಲ್ಲ. ಅದು ಹಿಟ್ಟೋ ಫ್ಲಾಪೋ ಹೆಂಗಾಗುತ್ತೋ ಗೊತ್ತಿಲ್ಲ. ನಾವು ಮಾಡೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ರೆ ನಾವು ಗೆಲುವು ಅಲ್ಲೇ ಗೆದ್ದು. ಸಿನಿಮಾನೇ ಅಷ್ಟು ಶ್ರದ್ಧೆ ನಿಷ್ಠೆಯಿಂದ ನಿಮ್ಮ ಕೆಲಸ ನೀವು ನೀಟಾಗಿ ಮಾಡ್ಬಿಟ್ಟು ಜನಕ್ಕೆ ತಲುಪಿಸಿದೀವಿ ನೋಡಿ. ಜನ ಕೆಲಸ ಮಾಡಿದ್ದೀವಿ. ಹೌದು, ಏನು ಉಪಯೋಗ ಇಲ್ಲ. ಒಳ್ಳೆ ಕಂಟೆಂಟ್ ಸಿಕ್ಕಿದೆ, ಒಳ್ಳೆ ತಾರ ಬಳಗ ಇದೆ, ಆಮೇಲೆ ಒಳ್ಳೆ ಪ್ರಮೋಷನ್ ಆಗಿದೆ. ನಾವು ಮಾಡೋ ಕೆಲಸ ನೀಟಾಗಿ ಮಾಡಿದೀವ, ಮಿಕ್ಕಿದ್ದು ಭಗವಂತನ ಪಾದಕ್ಕೆ ಅರ್ಪಿಸ್ತೀವಿ. ಗೆಲುವು ಸೋಲು ನಾವು ಹೇಳಕ್ಕಾಗಲ್ಲ, ಅದು ತೆಂಗಿನಕಾಯಿ ಹೊಡೆದ ಮೇಲೆ ಗೊತ್ತಾಗುತ್ತೆ. ಬಟ್ ಅದು ಭಗವಂತ ನಾವು ಮಾಡಿರೋದು ನಾವು ಚೆನ್ನಾಗಿ ಮಾಡಿದೀವಪ್ಪ, ನಾವು ಗೆದ್ದಿದ್ದೀವಿ, ಕೆಲಸದಲ್ಲಿ ಗೆದ್ದಿದ್ದೀವಿ. ಇನ್ನು ಜನ ಗೆಲ್ಲಿಸ್ಬೇಕಷ್ಟೇ. ತುಂಬ ದೊಡ್ಡ ಬಳಗ ನಿಮ್ಮದು. ಮೊನ್ನೆ ಅಂದರೆ ಈ ಕಾಮಿಡಿ ಕಿಲಾಡಿ ಹೆಂಗಿರ್ಬೋದು ಅಥವಾ ಎಲ್ಲರೂ ತುಂಬ ದೊಡ್ಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಪಿಕ್ಚರ್ಗೆ. ನೋಡ್ತಾ ಇದ್ದೀವಿ ನಾವು. ಅಂದರೆ ಎಲ್ಲ ಕಡೆನೂ ಎಲ್ಲರೂ ನಮ್ಮ ಹುಡುಗ ಸಿನಿಮಾ ಮಾಡಿದ್ದಾನೆ, ನಮ್ಮ ಹುಡುಗ ಅಂದರೆ ಆ ಥರದ್ದು ಬ್ಲೆಸ್ಸಿಂಗ್ಸ್ ಇದೆಲ್ಲ ಎಲ್ಲರಿಗೂ ಸಿಗಲ್ಲ. ಅಂದರೆ ಎಸ್ಪೆಷಲಿ ಸ್ಮಾಲ್ ಸ್ಕ್ರೀನ್ ನಂಗೆ ಗೊತ್ತಲ್ಲ ಅದು. ಅಂದರೆ ಆ ಹುಡುಗರಿಗೆ ಆ ಒಂದು ಎನರ್ಜಿ ಇರುತ್ತೆ, ಆ ಶಕ್ತಿ ಇರುತ್ತೆ, ಅದೊಂದು ಅವಕಾಶ ಬೇಕಿರುತ್ತೆ ಅಷ್ಟೇ. ಸೊ ಈ ಒಂದು ಸಿನಿಮಾ ಅಂತ ಬಂದಾಗ ಹೇಗಿತ್ತು ಅಂದರೆ ನಿಮ್ಮ ಒಂದು ಬಳಗದ್ದು? ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಶೇರ್ ಮಾಡ್ತಾರೆ, ಒಳ್ಳೇದಾಗಲಿ ಅಂತಾರೆ, ಖುಷಿ ಆಗುತ್ತೆ. ಆಮೇಲೆ ನಮಗೂ ಅಷ್ಟು ಇಂಡಸ್ಟ್ರಿಲಿ ಮತ್ತೆ ಯಾರ್ಯಾರು ಇಂಡಸ್ಟ್ರಿಲಿ ಇದ್ದಾರೆ ಕೆಲವರೆಲ್ಲ ದೊಡ್ಡ ಹೀರೋಗಳೆಲ್ಲ ಮಾತಾಡ್ಸಿದ್ವಿ. ಪಾಪ ಅವರೆಲ್ಲ ಹೇಳೋದು ಒಂದೇ, ನಾವು ಮುಂದೆ ಬರಲ್ಲ, ಹಿಂದೆ ಏನು ಬೇಕು ನಿಮ್ಗೆ ಬ್ಯಾಕ್ ಸಪೋರ್ಟ್ ಮಾಡ್ತೀನಿ ನಾನು, ಚೆನ್ನಾಗಿರು, ಚೆನ್ನಾಗಿ ಬೆಳಿತೀಯ ಬೆಳಿ, ಎಲ್ಲ ಮುಗಿದ್ಮೇಲೆ ಒಂದು ವಾರ ಆದಮೇಲೆ ನಮ್ಮ ಪ್ರೀಮಿಯರ್ ಶೋ ಇಡು, ಬಂದು ಆಶೀರ್ವಾದ ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡ, ಈ ಥರದ್ದು ಒಂದು ಹೇಳಿದ್ದಾರೆ. ಯಾರು ನಾನು ಇಲ್ಲೇನು ಇದು ಮಾಡಂಗಿಲ್ಲ. ಎಲ್ಲನೂ ಅಲ್ಟಿಮೇಟ್ ಆಗಿ ಕೆಲಸ ಚೆನ್ನಾಗಿ ಮಾಡಿದರೆ, ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಈಗ ಸುಮ್ಮನೆ ಅವರು ಯಾವ ಒಂದು ವಿಶ್ವಾಸದಲ್ಲಿ, ಯಾವ ಒಂದು ನಂಬಿಕೆ ಮೇಲೆ ಒಂದು ಹೊಸ ಹುಡುಗನಿಗೆ ಅಥವಾ ಬಂದ ತಕ್ಷಣ ಹಂಗೆ ಹೇಳಕ್ ಆಗಲ್ಲ. ಹೌದು. ಆಮೇಲೆ ನಮ್ದು ತಪ್ಪು. ಕೆಲವರೆಲ್ಲ ಈಗ ಲಾಜಿಕ್ ಗಿಮಿಕ್ಗಳು ಸ್ಟಾರ್ಟ್ ಆಗಿದೆ. ಕೆಲವು ಅವ್ರು ಬರ್ಲಿಲ್ಲ, ಆ ಹೀರೋ ಬರ್ಲಿಲ್ಲ, ನಮ್ದಕ್ಕೆ ಇದಕ್ಕೆ ಸಪೋರ್ಟ್ ಮಾಡಿಲ್ಲ. ಯಾಕೆ ಮಾಡ್ಬೇಕು? ನೀವೇನು ಅಂತ ಪ್ರೂವ್ ಮಾಡ್ರಿ, ಅವರೇ ಮಾಡ್ತಾರೆ. ಅವ್ರಿಗೂ ಒಂದು ಭಯ ಇರುತ್ತಲ್ವಾ, ಇದೇನೋ ಒಂದು ಹೆಚ್ಚು ಕಮ್ಮಿ ನಂಬರ್ ಅದು ಇರುತ್ತಲ್ವಾ. ನಾವು ಅವ್ರ ಮೇಲೆ ಇವ್ರ ಮೇಲೆ ಇದು ಮಾಡಬಾರ್ದು. ಎಲ್ಲರೂ ಕಲಾವಿದ್ರೆ, ಅವ್ರು ಬರ್ಬೇಕಾದ್ರೆ ಕಷ್ಟಪಟ್ಟೆ ಬಂದಿರ್ತಾರೆ. ಅವ್ರಂಗೆ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ, ಯಾರು ಈಸಿಯಾಗಿ ಹೀರೋ ಆಗಿರಲ್ಲ. ಹಂಗಾಗಿ ನಾವು ಅವ್ರ ಮೇಲೆ ಇದು ಮಾಡೋದು ಬೇಡ. ನಾವು ಏನಿದ್ರು ಟ್ಯಾಲೆಂಟ್ ಮೇಲೆ, ಒಂದು ಸಿನಿಮಾ ಇದ್ರ ಮೇಲೆ ನಾವು ಪರ್ಫಾರ್ಮೆನ್ಸ್ ಮೇಲೆ ತೋರಿಸಿ ಸರ್ ಇಂಥದ್ದೊಂದು ಆದಾಗ ನೀವೇನು ಕರೆಯೋದು ಬೇಡ, ಅವರೇ ನಮಗೆ ವಿಶ್ ಮಾಡ್ತಾರೆ. ಕರೆಕ್ಟ್, ಅಷ್ಟೇ, ಬೇರೆ ಏನಿಲ್ಲ. ತುಂಬ ಅಂದರೆ ಕಂಟೆಂಟು ತುಂಬ ಪ್ರಾಮಿಸಿಂಗ್ ಕಾಣ್ತಾ ಇದೆ. ಜೊತೆಗೆ ತಂಡ ದೊಡ್ಡದಾಗಿದೆ, ಒಳ್ಳೆ ಶಕ್ತಿ. ಸೊ 23ಕ್ಕೆ ಇನ್ನೇನು ಎಷ್ಟು ದಿನ ಇದೆ? ಇನ್ನೊಂದು 3 ದಿನ ಇದೆ. 2 ದಿನ ಜೀವ ಪಕ್ಕ ಅಂತ ಇದೆ. ಒಂದ್ ಕಡೆ ಖುಷಿ ಇದೆ. ಹೌದು, ಸಿನಿಮಾ ರಿಲೀಸ್ ಆಗೋದು ಒಂಥರ ಡೆಲಿವರಿ ಆದಂಗೆ. ಇಲ್ಲ, ಈ ಎಲ್ಲ ಅನುಭವಗಳು ಆಗಬೇಕು. ಇಲ್ಲ, ತುಂಬ ಅಂದರೆ ಸೀಸನ್ ತುಂಬ ಚೆನ್ನಾಗಿದೆ. ಮಳೆ ಒಂದು ಹಂಗೆ ಇರೋದ್ರಿಂದ ನೋಡೋಣ, ವರುಣದೇವ್ ನಾಳೆ ಒಂದು ದಿವಸ ತಡೆ ಹೊಡಿಸ್ಬೇಕಷ್ಟೇ ಈಗ. ಸೊ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಮಗೆ ವಿಶ್ವಾಸ ಇದೆ. ಕಂಟೆಂಟು ತುಂಬ ಪ್ರಾಮಿಸಿಂಗಾಗಿ ಕಾಣ್ತಾ ಇದೆ. ಕುಲದಲ್ಲಿ ಕೇಳೋದು ಅಥವಾ ನಾನು ಸಾಂಗ್ಸ್ ಆಗಲಿ, ಟ್ರೈಲರ್ ಆಗಲಿ, ಇದುವರೆಗೂ ಏನು ಬಂದಿದೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅಂದರೆ ಅದೇ ಆಗಲೇ ಹೇಳ್ದಂಗೆ ಸೂಪರ್ ಸ್ಟಾರ್ ಥರ ಆ ಥರದ್ದಲ್ಲ, ಏನೋ ಲಾರಿಗಳು ಬ್ಲಾಸ್ಟ್ ಮಾಡಿಲ್ಲ ಅಥವಾ ಏನೋ ಒಂದು ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಸಿನಿಮಾ ತುಂಬ ಇಷ್ಟಪಡ್ತಾರೆ ಜನ. ಥಿಯೇಟ್ರಲ್ಲಿ ಆಚೆಗೆ ತುಂಬ ಖುಷಿಯಿಂದ ಹೋಗ್ತಾರೆ. ತುಂಬ ನಗ್ನಗ್ತಾನೂ ಇರ್ತಾರೆ, ಕೆಲವು ಕಡೆ ಎಮೋಷನಲ್ ಆಗಿರ್ತಾರೆ. ಬಟ್ ನನ್ನನ್ನು ನೋಡಿದ್ರಂತೂ ಪಾಪ ಈ ಹುಡುಗ ಅಂತ ಅಂತಾರೆ. ಕೊನೆಯದಾಗಿ ಸ್ಟಾರ್ಟಿಂಗ್ ನಗ್ತಾರೆ, ಲಾಸ್ಟಿಗೆ ಪಾಪ ಗುರು ಅಂತ ಅನ್ಸುತ್ತೆ. ಆಗಲಿ, ಒಳ್ಳೇದಾಗಲಿ ಮನು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಅಷ್ಟೇ. ಶುಕ್ರವಾರ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕುಲದಲ್ಲಿ ಕೀಳ್ಯಾವುದು ಸಿನಿಮಾನ ನೋಡಿ. ಈಗಾಗಲೇ ಗ್ಲಿಮ್ಸ್ ನೋಡಿರ್ತಾರೆ, ಕಂಟೆಂಟ್ ನೋಡಿರ್ತಾರೆ. ಇಂಡಸ್ಟ್ರಿಗೆ ಒಂದು ಒಳ್ಳೆ ಭರವಸೆ ಮನು, ಮಡೆನೂರು ಮನು ಎಲ್ಲರಿಗೂ ಗೊತ್ತಿರೋಂಗೆ. ಈ ತಂಡ ಒಂದು ವಿಶಿಷ್ಟವಾಗಿ ಒಂದು ಪ್ರಯತ್ನ ಮಾಡಿದೆ. ಸೊ ಆ ಪ್ರಯತ್ನ ಕನ್ನಡಿಗರಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಶುಕ್ರವಾರ 23ನೇ ತಾರೀಕು ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅದೇ ಮನು ಹೇಳ್ದಂಗೆ ತುಂಬ ಭಾವುಕರು ಆಗ್ತೀರಾ, ಖುಷಿನೂ ಪಡ್ತೀರಾ, ಅಯ್ಯೋ ಪಾಪನೂ ಅಂತೀರಾ ಅಂತ. ಸೊ ಮಿಸ್ ಮಾಡಿದೆ ಈ ಸಿನಿಮಾನ. ಥಿಯೇಟ್ರಿಗೆ ಹೋಗಿ ನೋಡಿ. ನಮಸ್ಕಾರ.